ದೇವಾಲಯದ ಆವರಣಕ್ಕೆ ಅಕ್ರಮ ಪ್ರವೇಶ. ದೇವಸ್ಥಾನದಲ್ಲಿ ಮುಸ್ಲಿಂ ಸಂಪ್ರದಾಯದ ಆಚರಣೆ ನಡೆದಿದೆ. ಹಿಂದೂ ದೇವಾಲಯದ ಆವರಣಕ್ಕೆ ಅಕ್ರಮ ಪ್ರವೇಶ ಆಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ದೇವಸ್ಥಾನದಲ್ಲಿ ಮುಸ್ಲಿಂ ಸಂಪ್ರದಾಯದ ಆಚರಣೆ ನಡೆದಿದೆಯಂತೆ. ದೇಗುಲದಲ್ಲಿ ಅನ್ಯ ಕೋಮಿನ ಗುಂಪು ಚಾದರ್ ಚಡಾನ ಅಂತ ಅಂದರೆ ಚಾದರನ್ನು ಹೊಚ್ಚಿದಾರಂತೆ. ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಮಾಲ್ದಾರೆ ದೇಗುಲದಲ್ಲಿ ನಡೆದಿರುವಂತಹ ಘಟನೆ. ಗದ್ದಿ ಬೆಟ್ಟದ ಸಿದ್ದೇಶ್ವರ ದೇಗುಲದಲ್ಲಿ ಗೋರಿ ಮಾದರಿಯ ನಿರ್ಮಾಣ ಆಗಿದೆ. ಗೋರಿ ಮಾದರಿಯಲ್ಲಿ ನಿರ್ಮಾಣ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಕೃತ್ಯ ಖಂಡಿಸಿ ಸ್ಥಳದಲ್ಲಿ ಜನರು ಜಮಾವಣೆಯಾಗಿದ್ದಾರೆ. ಪರಿಸ್ಥಿತಿ ಉದ್ವಿಗ್ನವಾಗಿದೆ ವೀಕ್ಷಕರೇ. ನೋಡಿ, ಇದು ಅಲ್ಲಿ ಗೋರಿ ಮಾದರಿಯಲ್ಲಿ ಮಾಡಿ ಅದಕ್ಕೆ ಚಾದರನ್ನು ಹಾಕಿದ್ದಾರೆ. ಯಾಕೆ ಹಿಂಗೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದು ಸಿದ್ದೇಶ್ವರ ಬೆಟ್ಟ ಅಂತ ಶಿವನ ದೇವಾಲಯ. ನೋಡಿ, ದೇವಸ್ಥಾನ ಕಾಣಿಸ್ತಾ ಇದೆ ನಮಗೆ. ಅಲ್ಲೇ ದೇವಸ್ಥಾನದ ಹಿಂದ್ಗಡೆನೆ ಆ ಗೋಡೆ ಪಕ್ಕದಲ್ಲೇ, ತುಂಬ ದೂರ ಎಲ್ಲೂ ಇಲ್ಲ, ಗರ್ಭಗುಡಿಯ ಹಿಂಭಾಗದಲ್ಲೇ ಅಲ್ಲಿ ಒಂದು ಗೋರಿ ಥರ ಮಾಡಿ, ಅಂದರೆ ಒಂಥರ ಸಮಾಧಿ ಥರ ಮಾಡಿ ಅದ್ರ ಮೇಲೆ ಚಾದರನ್ನು ಹೊತ್ತಿಸಿದ್ದಾರೆ. ಏನಕ್ಕೆ ಹಿಂಗೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸಡನ್ನಲ್ಲಿ ಹೆಂಗೆ ಗೋರಿ ಉದ್ಭವ ಆಗುತ್ತೆ? ಅಲ್ಲಿ ಸಡನ್ನಾಗಿ ಗೋರಿ ಉದ್ಭವ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಯಾರು ಇದನ್ನೆಲ್ಲ ಮಾಡಿರೋರು? ಈಗಂತೂ ಯಾರು ತಗೊಂಬಂದು ಅಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾರದ್ದೇ ಆಗಲಿ, ಅದು ಬರೀ ಅನ್ಯಕೋಮಿನವರು ಅಂತಲ್ಲ, ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಯಾರ ಅಂತ್ಯಕ್ರಿಯೆಯೂ ಸಹ ದೇವಸ್ಥಾನದಲ್ಲೂ ಅಷ್ಟು ಸಮೀಪದಲ್ಲಿ ಯಾರನ್ನೂ ಮಾಡಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಸ್ವತಃ ಸ್ವಾಮೀಜಿಗಳನ್ನು ಕೂಡ ಅಷ್ಟು ಹತ್ತಿರದಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಂಥದ್ರಲ್ಲಿ ಗರ್ಭಗುಡಿಯ ಹಿಂದ್ಗಡೆ ದೇವಸ್ಥಾನಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಗೋಡೆಗೆ ಅಟ್ಯಾಚ್ಡ್ ಆಗಿ ಒಂದು ಗೋರಿ ಥರ ಮಾಡಿ ಅದ್ರ ಮೇಲೆ ಚಾದರನ್ನು ಹಾಕಿ ಹಿಂಗೆಲ್ಲ ಮಾಡಿದ್ದಾರೆ ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರವೇ ಹಿಂಗೆಲ್ಲ ಆಗಿರ್ತಕ್ಕಂಥದ್ದು. ಹಾಗಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ದಯವಿಟ್ಟು ಮಧ್ಯಪ್ರವೇಶ ಮಾಡಿ, ಈಗ ಸ್ಟಾರ್ಟಿಂಗಲ್ಲಿದೆ ಇದು ಸಮಸ್ಯೆ, ಇಶ್ಯೂ. ಇದು ದೊಡ್ಡದಾಗೋದಕ್ಕೂ ಮುಂಚಿತವಾಗಿ ಇದನ್ನು ಬಗೆಹರಿಸಬೇಕಾಗಿದೆ. ಯಾಕೆಂದರೆ ಏನಾಗುತ್ತೆ ಅಂದರೆ ನೋಡಿ, ಈಗ ನಮ್ಮ ತಮಿಳುನಾಡಿನ ಮದುರೈನಲ್ಲಿ ತಿರುಪ್ಪರಕುಂಡ್ರಂನಲ್ಲಿ ಯಾವ ರೀತಿಯಾದಂಥ ಒಂದು ಇಶ್ಯೂ ಆಗಿತ್ತು ಅನ್ನೋದನ್ನು ಇಡೀ ಭಾರತ ನೋಡಿದೆ. ಅಲ್ಲಾದಂತಹ ಒಂದು ಸಮಸ್ಯೆ ಇದೆಯಲ್ಲ, ಅದು ಇಲ್ಲಿಗೂ ಸಹ ವ್ಯಾಪಿಸಿಕೊಳ್ಳೋದು ಬೇಡ ಅನ್ನುವಂಥ ಒಂದು ಇಂಗಿತ. ಸೊ ಹಾಗಾಗಿ ಇದು ಏನಕ್ಕೆ ಮಾಡಿದ್ದಾರೆ, ಯಾಕಾಗಿ ಮಾಡಿದ್ದಾರೆ, ಯಾರದ್ದು ಗೋರಿ ಅದು, ಇದೆಲ್ಲದರ ಬಗ್ಗೆ ತಿಳ್ಕೊಂಡು ಪೊಲೀಸರು